ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪು ಸರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಸಮಸ್ಯೆ ಇದೆ. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ. ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗುತ್ತೋ ಅಲ್ಲಿಂದ ಪಕ್ಷದಲ್ಲಿ ಭಾರಿ ಸಮಸ್ಯೆಗಳೇ. ಈ ಗೆಲುವು ಅನ್ನೋದು ಅಪರೂಪ ಆಗಿಬಿಟ್ಟಿದೆ. ಘಟಬಂಧನವನ್ನು ನೋಡಿದ್ರೆ ಎಲ್ಲ ಕಡೆ ಘಟನೆ ಸೇರ್ಕೊಳ್ತಾ ಇದೆ. ಹೋಗ್ಲಿ, ಸರ್ಕಾರ ಇರುವಂತಹ ಕರ್ನಾಟಕದಲ್ಲಾದ್ರೂ ಚೆನ್ನಾಗಿ ನೆಟ್ಟಗೆ ಆಡಳಿತವನ್ನು ನಡೆಸ್ತಾ ಇದ್ದಾರಾ? ಅಯ್ಯೋ, ಅದು ಇಲ್ಲ, ಬರೇ ಕಿತ್ತಾಟ. ಇವರ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಸಮಸ್ಯೆ ಇಲ್ಲದೆ ಒಂದು ಚುನಾವಣೆ ಕೂಡ ಎದುರಿಸೋದಕ್ಕೆ ಆಗ್ತಾನೆ ಇಲ್ಲ, ಹಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ಪರಿಸ್ಥಿತಿ. ಬಿಹಾರದಲ್ಲಿ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಾಪ ಆ RJD ಹೇಳಿದೆಲ್ಲವನ್ನು ಒಪ್ಕೊಂಡು ಮೈತ್ರಿಯನ್ನ ಮಾಡ್ಕೊಳ್ತಾರೆ. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ತೇಜಸ್ವಿ ಯಾದವ್ ಅವರನ್ನ ಘೋಷಣೆ ಕೂಡ ಮಾಡ್ತಾರೆ. ಬಟ್ ಈಗ ಮಜಾ ಏನಂದ್ರೆ, ಎಲ್ಲರೂ ವೇಟ್ ಮಾಡ್ತಾ ಇದ್ದಿದ್ದು ಡೆಪ್ಯೂಟಿ CM ಅಭ್ಯರ್ಥಿಯಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಯಾಕಂದ್ರೆ ಬಿಹಾರದ ಘಟಬಂಧನದಲ್ಲಿ ಕಾಂಗ್ರೆಸ್ ಅದೇ ರೀತಿ RJD ಇವರು ಎರಡೇ ಜನ ಇದ್ದಿದ್ರೆ ಅವರಿಗೆ CM ಕೊಟ್ಟು ಇವರಿಗೆ DCM ಇಟ್ಕೊಳ್ಳೋಣ ಅಂತ ಹೇಳಬಹುದಿತ್ತು. ಆದ್ರೆ ಇಲ್ಲಿ ಹಾಗಾಗಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್ಗಿಂತ ಗಟ್ಟಿಯಾಗಿರುವಂತಹ ಪ್ರಾದೇಶಿಕ ಪಕ್ಷಗಳು ಕೂಡ ಈ ಘಟಬಂಧನದಲ್ಲಿ ಇದ್ದಾವೆ. ಸೊ ಮಹಾಗಠಬಂಧನ ಕಡೆಯಿಂದ DCM ಅಭ್ಯರ್ಥಿಯ ರೇಸ್ ಅಲ್ಲಿ ಕಾಂಗ್ರೆಸ್ ಇಲ್ಲ. ಅಲ್ಲೀಗ ಕೇಳಿ ಬರ್ತಾ ಇರುವಂತಹ ಹೆಸರು ವಿಐಪಿಯ ಮುಖಂಡ ಮುಕೇಶ್ ಸಹನಿ. ಅದರ ಜೊತೆಗೆ ಬಿಹಾರದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸ್ಟ್ರಾಟಜಿಕ್ ಆಟವೊಂದು ಶುರು ಆಗಿಬಿಟ್ಟಿದೆ. ಏನು? ಯಾವಾಗ ತೇಜಸ್ವಿ ಯಾದವ್ ಅವರನ್ನ CM ಅಭ್ಯರ್ಥಿ, ಅದೇ ರೀತಿ ಮುಕೇಶ್ ಸಹನಿ ಅವರನ್ನ DCM ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡ್ತಾರೋ, ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರಲ್ಲಿಂದ ವಾಪಸ್ ಬಂದು ಬಿಡ್ತಾರೆ. ಅಂಡ್ ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಎಸ್ಪೆಷಲಿ ಬಿಹಾರದ ಮುಸಲ್ಮಾನರು, ಮುಸ್ಲಿಂ ನಾಯಕರು, ಮುಸ್ಲಿಂ ಕಾರ್ಯಕರ್ತರು ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀನಿ. ರಾಹುಲ್ ಗಾಂಧಿಯ ಕತೆ ಹೇಗಾಗಿದೆ ನೋಡಿ. ಬಾಂಧವರು ಅಂತ ಹಿಂದೆ ಹೋಗಿದ್ದು ಈಗ ಅವರೇ ಗುನ್ನ ಹಿಡ್ದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮುಸಲ್ಮಾನರು ಬಿಹಾರದಲ್ಲಿ ವೈರಲ್ ಮಾಡ್ತಾ ಇರುವಂತಹ ಪೋಸ್ಟ್ ಅಲ್ಲಿ ಹಾಗಾದಂಥದ್ದು ಏನಿದೆ ಅಂತ ನೋಡಿದ್ರೆ, 2.5% ವೋಟ್ ಬ್ಯಾಂಕ್ ಇರುವಂತಹ ಮುಕೇಶ್ ಸಹನಿಯನ್ನ DCM ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. 14% ಯಾದವ್ ವೋಟ್ ಬ್ಯಾಂಕ್ ಇರುವಂತಹ ತೇಜಸ್ವಿ ಯಾದವ್ ಇವರನ್ನ CM ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಆದರೆ 18% ವೋಟ್ ಬ್ಯಾಂಕ್ ಇರುವಂತಹ ಮುಸಲ್ಮಾನರನ್ನ DCM ಅಭ್ಯರ್ಥಿಯನ್ನಾಗಲಿ ಅಥವಾ ಬೇರೆ ಯಾವುದೇ ದೊಡ್ಡ ಪದವಿಯ ಅಭ್ಯರ್ಥಿಯನ್ನಾಗಲಿ ಘೋಷಣೆ ಮಾಡಲಿಲ್ಲ. ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಕರೆಕ್ಟ್ ಇದೆ, ಅಬ್ಸಲ್ಯೂಟ್ಲಿ ರೈಟ್. ಇದು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬಿಹಾರದಲ್ಲಿ. ಈ ಬಗ್ಗೆ ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಶುರು ಆಗಬಿಟ್ಟಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ 2.5% ಇರುವಂತವರು DCM ಆಗ್ತಾರೆ, 14% ಇರುವಂತವರು CM ಆಗ್ತಾರೆ, 18% ಇರುವಂತವರು ಅವರಿಗೋಸ್ಕರ ರತ್ನಗಂಬಳಿಯನ್ನ ಹಾಕ್ತಾರೆ, ಅವರಿಗಾಗಿ ಪೆಂಡಾಲನ್ನ ಹಾಕ್ತಾರೆ ಅಂತ ಈಗ ಎಲ್ಲರೂ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಗಾಡ್, ಬಿಹಾರದ ಮುಸಲ್ಮಾನರಿಗಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಸ್ಥಾನ ಏನನ್ನುವಂಥದ್ದು ಅರ್ಥ ಆಯ್ತಲ್ಲ. ಅರ್ಥ ಆಗಬೇಕು, ವೆರಿ ಇಂಪಾರ್ಟೆಂಟ್. ಈಗ ಇದನ್ನ ಇಟ್ಕೊಂಡು ತೇಜಸ್ವಿ ಯಾದವ್ ವಿರುದ್ಧ ಮುಸಲ್ಮಾನರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. RJD ಮುಸ್ಲಿಂ ಸಮುದಾಯವನ್ನ ಕೇವಲ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಅಂತ ಅವ್ರು ಹಿಂದೆ ಬಿದ್ದು ಬಿಟ್ಟಿದ್ದಾರೆ. हम लोग को बोल रहा है कि पाकिस्तान जाओ, भागो, नहीं तो RJD को वोट दो. राजन को वोट नहीं दोगे तो पाकिस्तान जाओ. हिंदुस्तान के जमीन पे रहना तो यादव को वोट देना पड़ेगा, यादव को सपोर्ट करना पड़ेगा, तब रहने पाएंगे, नहीं तो काट देगा. इसे बोलता है 500 मीटर का दूरी है, वो लोग दल बल लेके रात में आ जाएगा. बहू बेटी है, हमको डर लगा हुआ है. इसी प्रतिष्ठा का डर है, इज्जत और प्रतिष्ठा का डर है. इतना डर हो गया है, इतना मामला बढ़ते चला गया है कि यहाँ तक डर गए कि घर में रहना पड़ेगा. बिल्कुल रहना पड़ेगा ना. बच्चा को गांव से उठा करके लेके अपने दरवाजे पर पीटा जा रहा है. इससे क्या सर? किसको पीटा गया, कहाँ है वो बच्चा हॉस्पिटल में एडमिट है. जोर जबरदस्ती किया जाता है कि यादव समाज को वोट दो. इसके लिए हम लोग विरोध किया कि नहीं देगा.
ಬಿಹಾರದಲ್ಲಿ ಮುಸಲ್ಮಾನರ ಸ್ಥಿತಿ ಹೆಂಗಾಗಿದೆ ನೋಡಿ. ಮುಸಲ್ಮಾನರು ಮೋದಿಜಿ ಕಡೆಗೆ ಹೋಗಲ್ಲ, MDA ಜೊತೆಗೆ ಸೇರಲ್ಲ. ಕಾರಣ ಮುಸಲ್ಮಾನರಿಗೆ ಬಿಜೆಪಿ ಮೋದಿ ಈ ಒಂದು ಗುಮ್ಮಾವನ್ನ ತೋರಿಸಿ ಹೆದರಿಸಿ ಬಿಟ್ಟಿದ್ದಾರೆ. ನೀವೇನಾದ್ರೂ ಮೋದಿಜಿ ಅವರಿಗೆ ಓಟನ್ನು ಹಾಕಿಬಿಟ್ರೆ ನಿಮ್ಮ ಊಟವನ್ನ ಕಿತ್ಕೊಂಡು ಬಿಡ್ತಾರೆ, ನಿಮ್ಮ ಮಸೀದಿ ಮದ್ರಸಾಗಳನ್ನ ಕಿತ್ಕೊಂಡು ಬಿಡ್ತಾರೆ, ನಿಮ್ಮನ್ನ ದೇಶದಿಂದನೇ ಓಡಿಸ್ಬಿಡ್ತಾರೆ ಅಂತ. ಈಗ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, RJD ವಿರುದ್ಧ ಮುಸ್ಲಿಂ ನಾಯಕರು ಇಲ್ಲಿ ತಿರುಗಿ ಬಿದ್ದಿದಾರಲ್ವಾ, ಇದಕ್ಕೆ ಕಾರಣ ಯಾರು ಹೇಳಿ? ಕಾಂಗ್ರೆಸ್. ಇದು ಕಾಂಗ್ರೆಸ್ ಆಡಿದಂತಹ ಆಟ, ಎಕ್ಸಾಕ್ಟ್ಲಿ ಅವ್ರು ಆಡಿದಂತಹ ಆಟ. ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ, ಮುಸ್ಲಿಂ ವೋಟ್ ಬ್ಯಾಂಕ್ ಏನಾದ್ರು RJD ವಿರುದ್ಧ ಹೋದ್ರೆ ಅವರು NDAಗೆ ಹೆಂಗೂ ವೋಟ್ ಹಾಕಲ್ಲ, ಬಿಜೆಪಿಗೆ ವೋಟ್ ಹಾಕಲ್ಲ. OWC ಪ್ರಯತ್ನವನ್ನ ಪಟ್ರು ಅವರಿಗೆ ಸಪೋರ್ಟ್ ಸಿಗಲ್ಲ, ಸಿಕ್ಕಿದ್ರು ಅಷ್ಟಕ್ಕಷ್ಟೇ. ಸೊ ಆಗ ಆ ವೋಟ್ ಬ್ಯಾಂಕ್ ಎಲ್ಲಿಗೆ ಹೋಗುತ್ತೆ ಹೇಳಿ? ಅಫ್ಕೋರ್ಸ್ ಮುಸ್ಲಿಂ ಮತದಾರರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರ ಹತ್ರನೇ ಹೋಗಬೇಕಲ್ವಾ. ಹೇಳಿ ಕೇಳಿ ಬಿಹಾರದಲ್ಲಿ ಗಾಂಧಿ ಕುಟುಂಬಕ್ಕೆ RJDಯಿಂದ ಬಹಳ ದೊಡ್ಡ ಅನ್ಯಾಯ ಅಂತ ಆಗಿಬಿಟ್ಟಿದೆ, ಅವಮಾನ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರೆ, ತೇಜಸ್ವಿ ಯಾದವ್ CM ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಅವರ ಪೋಸ್ಟರ್ಗಳಲ್ಲಿ ರಾಹುಲ್ ಗಾಂಧಿ ಕಾಣಿಸ್ಕೊಳ್ಳೇ ಇಲ್ಲ. ಇದರಿಂದ ಸೋನಿಯಾ ಗಾಂಧಿ ಆಗಿರಬಹುದು, ರಾಹುಲ್ ಗಾಂಧಿ ಆಗಿರಬಹುದು, ಇಬ್ಬರಿಗೂ ಬೇಜಾರಾಗ್ಬಿಟ್ಟಿದೆ. ಪಾಟ್ನಾದಲ್ಲಿ CM ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡುವಾಗ ರಾಹುಲ್ ಗಾಂಧಿ ಅವರ ಫೋಟೋ ಅಲ್ಲಿ ನಾಪತ್ತೆ ಆಗತ್ತೆ. ಅಲ್ಲ, ಫೋಟೋ ಬಿಡಿ, ಸ್ವತಃ ರಾಹುಲ್ ಗಾಂಧಿ ಅವರೇ ನಾಪತ್ತೆ ಆಗ್ತಾರೆ. ಎಂತ ಅವಸ್ಥೆ ನೋಡಿ. ಯಾವ ಬಿಹಾರದಲ್ಲಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವರ ಕಾರನ್ನ ಡ್ರೈವ್ ಮಾಡಿದ್ರು, ಯಾವ ಬಿಹಾರದಲ್ಲಿ 15 ದಿನಗಳ ಕಾಲ ರಾಹುಲ್ ಗಾಂಧಿ ಅವರನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡಿದ್ರು, ಅದೇ ಬಿಹಾರದಲ್ಲಿ ರಾಹುಲ್ ಗಾಂಧಿ ನಾಪತ್ತೆ ಆಗ್ತಾರೆ. ಇದು ಕೇವಲ ಬಿಹಾರ ಒಂದರ ಕಥೆ ಅಲ್ಲ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಜೊತೆ ಕೂಡ ಇದೇ ಆಗಿರುವಂತದ್ದು. 2024ರ ಲೋಕಸಭಾ ಚುನಾವಣೆಯ ನಂತರ 1-2 ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹಾಜರಾಗಿದ್ದಾರೆ. ಈ ವಿಚಾರಕ್ಕೆ ಅಖಿಲೇಶ್ ಯಾದವ್ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವತ್ತಿಂದ ರಾಹುಲ್ ಗಾಂಧಿ ಅವರನ್ನು ಒಂಥರ UPಯಿಂದ ಓಡಿಸಲಾಗಿದೆ. ಈಗ ಕೇವಲ ರಾಹುಲ್ ಗಾಂಧಿ ರಾಯ್ಬರೇಲಿಗೆ ಹೋಗಿ ಬರ್ತಾರಷ್ಟೇ. ಅದೇ ರೀತಿ ಈಗ ಬಿಹಾರದಲ್ಲೂ ಸೇಮ್ ಟು ಸೇಮ್ ಅದೇ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿಧಾನಕ್ಕೆ ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ ಅನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರೊಂದು ಷರತ್ತಿತ್ತು, ಏನು? ಚುನಾವಣೆಗೂ ಮುನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬಾರದು ಅಂತ. ಆದ್ರೆ ತೇಜಸ್ವಿ ಯಾದವ್ ಅವರು ಒಪ್ಕೊಳ್ಳಲ್ಲ. ನಿಮಗೆ ಇಷ್ಟ ಇದ್ರೆ ಘಟಬಂಧನದಲ್ಲಿ ಏರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ನಾನು ಏಕಾಂಗಿಯಾಗಿ ನನ್ನ ಪಕ್ಷವನ್ನ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ, ನಾನು ಚುನಾವಣೆಗೆ ನಿಲ್ತೀನಿ ಅಂತ ಅವರು ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ. ನಾನೇ ಸಿಎಂ ಅಭ್ಯರ್ಥಿ. ಇದಕ್ಕೆ ಒಪ್ಪಿಗೆ ಇಲ್ಲ ಅಂತಂದ್ರೆ 243 ಸೀಟ್ಗಳಲ್ಲೂ ಕೂಡ RJD ಸ್ಪರ್ಧೆಯನ್ನ ಮಾಡುತ್ತೆ. ಅಂದ್ರೆ ಕಾಂಗ್ರೆಸ್ಸಿನ ಅವಶ್ಯಕತೆನೇ ಇಲ್ಲ ಅಂತ ಅವರು ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಅವರನ್ನೇ CM ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವಂತದ್ದು. ಬಟ್ ಇದರಿಂದ ರಾಹುಲ್ ಗಾಂಧಿಗೆ ಎಷ್ಟು ಅವಮಾನ ಆಯ್ತು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರಾಗಿ ಬಿಹಾರದಲ್ಲಿ ಅವ್ರದ್ದು ಏನೇನೂ ನಡೀಲಿಲ್ಲ, ಪಾಪ ರೆಸ್ಪೆಕ್ಟೇ ಇಲ್ಲ, ಅಲ್ಲ ಎಲ್ಲೂ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಸೊ ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರ ಮಹಾಗಠಬಂಧನದ ಸಭೆಗೂ ಕೂಡ ಬರಲಿಲ್ಲ. CM DCM ಅಭ್ಯರ್ಥಿ ಆಯ್ಕೆ ಸಮಯದಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ತೇಜಸ್ವಿ ಯಾದವ್ ಎಲ್ಲಾ ಪೋಸ್ಟರು, ಎಲ್ಲಾ ಬ್ಯಾನರ್ ಇಂದ ಕೂಡ ರಾಹುಲ್ ಗಾಂಧಿ ಅವರ ಫೋಟೋವನ್ನು ತೆಗೆಸಿಬಿಡ್ತಾರೆ. ಸೊ ರಾಹುಲ್ ಗಾಂಧಿ ತೆರೆಯ ಹಿಂದಿನಿಂದ ಈಗ ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ವೋಟರ್ಸ್ ಅನ್ನ ಒಡೆದು ಅಲ್ಲಿ ತೇಜಸ್ವಿ ಯಾದವ್ ಅವರನ್ನ ಭಯಪಡಿಸೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಅಂದ್ರೆ ಆಗಲಾದ್ರೂ ಕಾಂಗ್ರೆಸ್ಸಿಗೊಂದು DCM ಸೀಟ್ ಸಿಗಬಹುದೋ ಏನು ಅನ್ನುವಂತ ಆಸೆ. ನೋಡೋಣ, ನಮ್ಮ ಕರ್ನಾಟಕದೇ ನಾಟಕವನ್ನ ನೂರಾರು ನೋಡ್ತಾ ಇದ್ದೀವಿ. ಇದು ಒಂದು ನೋಡ್ಬಿಡೋಣ ಏನಾಗುತ್ತೆ, ಮುಂದೆ ಹೇಗೆಲ್ಲ ಆಟ ಇರುತ್ತೆ, ಯಾರೆಲ್ಲ ಆಟವನ್ನ ಆಡಿಸ್ತಾರೆ ಅಂತ. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.